ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋನಲ್ಲಿ ನಾವು UPSC ಜನರಲ್ ಸ್ಟಡೀಸ್ ಪೇಪರ್ 4 ಬಗ್ಗೆ ನೋಡ್ತಾ ಹೋಗೋಣ. ಇದು ಎಥಿಕ್ಸ್ ಪೇಪರ್ ಆಗಿರುತ್ತೆ. ಈ ಪೇಪರು ಬರೀ ನಾಲೆಡ್ಜ್ ಮಾತ್ರ ಅಲ್ಲ, ನಿಮ್ಮ ವ್ಯಾಲ್ಯೂಸು, ಎಥಿಕ್ಸು, ಇಂಟಿಗ್ರಿಟಿ, ಡಿಸಿಷನ್ ಮೇಕಿಂಗು, ಆಪ್ಟಿಟ್ಯೂಡ್ನ ಪರೀಕ್ಷೆ ಮಾಡುತ್ತೆ. ಸೊ ಎಕ್ಸಾಮ್ಸ್ ಪ್ಯಾಟರ್ನು, ಸಿಲೆಬಸ್ನ ನೋಡ್ತಾ ಹೋಗೋಣ. ಜನರಲ್ ಸ್ಟಡೀಸ್ ಪೇಪರ್ 4 250 ಮಾರ್ಕ್ಸಿಗಿರುತ್ತೆ. 3 hour ಎಕ್ಸಾಮ್ ಡ್ಯೂರೇಷನ್, 20 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್, ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಥಿಯರಿ ಪೇಪರ್, ಇಟ್ ಆಲ್ಸೋ ಹ್ಯಾಸ್ ಎ ಕೇಸ್ ಸ್ಟಡೀಸ್. ಈ ಪೇಪರು ಫೈನಲ್ ಮೆರಿಟ್ ಲಿಸ್ಟಿಗೆ ಆ್ಯಡ್ ಆಗುತ್ತೆ. ಸ್ಟಡೀಸ್ ಪೇಪರ್ 4ಅಲ್ಲಿ ಬರೋ ಸಬ್ಜೆಕ್ಟ್ಸು ಎಥಿಕ್ಸು, ಹ್ಯೂಮನ್ ವ್ಯಾಲ್ಯೂಸು, ಆಪ್ಟಿಟ್ಯೂಡು, ಎಮೋಷ್ನಲ್ ಇಂಟೆಲಿಜೆನ್ಸಿ, ಆ್ಯಟಿಟ್ಯೂಡು, ಸಿವಿಲ್ ಸರ್ವಿಸ್ ವ್ಯಾಲ್ಯೂಸು, ಪ್ರೊಬಿಟಿ ಇನ್ ಗವರ್ನೆನ್ಸು ಮತ್ತು ಕೇಸ್ ಸ್ಟಡೀಸ್. ಎಥಿಕ್ಸ್ ಫಸ್ಟ್ ಸಬ್ಜೆಕ್ಟು. ಇದು ಎಥಿಕ್ಸ್ ಅಂದರೆ ಬರೀ ಸರಿ ಯಾವುದು ತಪ್ಪು ಯಾವುದು ಅಂತ ನಾವು ಕಣ್ಣು ಹಿಡಿದು ಕರೆಕ್ಟಾಗಿ ಆನ್ಸರ್ ಬರೀಬೇಕಾಗಿರುತ್ತೆ. ಇದರಲ್ಲಿ ಹ್ಯೂಮನ್ ವ್ಯಾಲ್ಯೂಸು, ಹಾನೆಸ್ಟಿ, ಕಾಂಪನ್ಸೇಷನು, ಎಂಪತಿ, ಇಂಟಿಗ್ರಿಟಿ, ಟಾಲರೆನ್ಸು, ರೆಸ್ಪೆಕ್ಟು, ಫ್ಯಾಮಿಲಿ ವ್ಯಾಲ್ಯೂಸು, ಸೊಸೈಟಲ್ ವ್ಯಾಲ್ಯೂಸು ಮತ್ತು ಗ್ರೇಟ್ ಲೀಡರ್ಸ್ ಎಲ್ಲ ಹೇಳಿರುವಂಥ ಅಂಶಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಆ್ಯಟಿಟ್ಯೂಡ್ ಆ್ಯಂಡ್ ಎಮೋಷ್ನಲ್ ಇಂಟೆಲಿಜೆನ್ಸಿ. ಆ್ಯಟಿಟ್ಯೂಡ್ ಹೇಗೆ ರೂಪುಗೊಳ್ಳುತ್ತೆ, ಬಿಹೇವಿಯರ್ ಮೇಲೆ ಅದರ ಪರಿಣಾಮ ಹೇಗಿರುತ್ತೆ, ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದ್ರೇನು, ಸ್ಟ್ರೆಸ್ಸು, ಕಾನ್ಫ್ಲಿಕ್ಟು, ಲೀಡರ್ಶಿಪ್ಪು ಮತ್ತು ಪಬ್ಲಿಕ್ ಸರ್ವಿಸ್ನಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸಿಯ ಪಾತ್ರ ಏನು, ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಆಪ್ಟಿಟ್ಯೂಡ್ ಆ್ಯಂಡ್ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸು. ಇದರಲ್ಲಿ ಇಂಟಿಗ್ರಿಟಿ, ಇಂಪಾರ್ಷಿಯಲಿಟಿ, ಆಬ್ಜೆಕ್ಟಿವಿಟಿ, ನಾನ್ ಪಾರ್ಟಿಯನ್ಶಿಪ್, ಡೆಡಿಕೇಶನ್ ಟು ಪಬ್ಲಿಕ್ ಸರ್ವಿಸ್, ಎಂಪತಿ, ಕಾಂಪನ್ಷನ್, ಟಾಲರೆನ್ಸ್ ಮತ್ತು ಅಕೌಂಟಬಿಲಿಟಿ, ಈ ಕಾನ್ಸೆಪ್ಟ್ ಮೇಲೆ ಎಕ್ಸಾಂಪಲ್ಸ್ ಜೊತೆಗೆ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಬಿಟಿ ಇನ್ ಗವರ್ನೆನ್ಸ್. ಇಲ್ಲಿ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ರೈಟ್ ಟು ಇನ್ಫಾರ್ಮೇಷನ್, ಕೋಡ್ ಆಫ್ ಎಥಿಕ್ಸ್, ಕೋಡ್ ಆಫ್ ಕಂಡಕ್ಟ್, ಸಿಟಿಸನ್ ಕ್ಯಾರೆಕ್ಟರ್, ಕರಪ್ಷನ್, ಪಬ್ಲಿಕ್ ಫಂಡ್ ಯುಟಿಲೈಜೇಷನ್, ಎಥಿಕಲ್ ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕೇಸ್ ಸ್ಟಡೀಸು. ಒಂದು ರಿಯಲ್ ಲೈಫ್ ಸಿಚುವೇಶನ್ ಕೊಟ್ಟಿರ್ತಾರೆ. ಮೊದಲು ಸ್ಟೇಕ್ ಹೋಲ್ಡರ್ನ ಗುರುತು ಮಾಡಬೇಕಾಗಿರುತ್ತೆ, ನಂತರ ಎಥಿಕಲ್ ಇಶ್ಯೂನ ಅನಲೈಸ್ ಮಾಡಬೇಕಾಗಿರುತ್ತೆ, ಆಮೇಲೆ ಪ್ರಾಕ್ಟಿಕಲ್ ಮತ್ತು ಲೀಗಲ್ ಎಥಿಕಲ್ ಸೊಲ್ಯೂಷನ್ಸ್ನ ಹುಡುಕಬೇಕಾಗಿರುತ್ತೆ. ಕೇಸ್ ಸ್ಟಡೀಸ್ನಲ್ಲಿ ಬ್ಯಾಲೆನ್ಸ್ ಆನ್ಸರು ತುಂಬ ಮುಖ್ಯ ಆಗಿರುತ್ತೆ. UPSC ಕೇವಲ ನಿಮ್ಮ ಡೆಫಿನೇಷನ್ ನೋಡಲ್ಲ, ಎಥಿಕಲ್ ಥಿಂಕಿಂಗು, ಡಿಸಿಷನ್ ಮೇಕಿಂಗು, ರಿಯಲ್ ಲೈಫ್ ಎಕ್ಸಾಂಪಲ್ಲು, ಬ್ಯಾಲೆನ್ಸ್ಡ್ ಅಪ್ರೋಚು ಮತ್ತು ಕ್ಲಿಯರ್ ಪ್ರೆಸೆಂಟೇಷನ್ನ ಎವಾಲ್ಯುಯೇಟ್ ಮಾಡುತ್ತೆ. ಸೋರ್ಸಸ್ ನೋಡ್ತಾ ಹೋದರೆ ಲೆಕ್ಸಿಕಾನ್ ಬುಕ್ನ ಪ್ರಿಫರ್ ಮಾಡಿ, ಸೆಕೆಂಡ್ ARC ರಿಪೋರ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ನ್ಯೂಸ್ ಪೇಪರ್ಸು, ಕೇಸ್ ಸ್ಟಡೀಸು ಮತ್ತು ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ನ ಮಾಡ್ತಾ ಹೋಗ್ರಿ. ಈ ಪೇಪರಲ್ಲಿ ಮೊದಲು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ಕಲೆಕ್ಟ್ ಮಾಡಿ, ಡೈಲಿ ಕೇಸ್ ಸ್ಟಡೀಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಆನ್ಸರ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ರಿ, ರೆಗ್ಯುಲರ್ ರಿವಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಎಥಿಕ್ಸ್ ಪೇಪರ್ನಲ್ಲಿ ಕ್ವಾಲಿಟಿ ಆಫ್ ಆನ್ಸರು ತುಂಬ ಸ್ಕೋರ್ ಮಾಡುತ್ತೆ. ಸೊ ಇದಾಗಿತ್ತು UPSC ಜನರಲ್ ಸ್ಟಡೀಸ್ ಪೇಪರ್ 4 ಸಿಲೆಬಸ್ ಆ್ಯಂಡ್ ಬುಕ್ ಲಿಸ್ಟ್ ಸ್ಟ್ರಾಟರ್ಜಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.